ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಪ್ರಶ್ನೆ ಪತ್ರಿಕೆಯ ವಿನ್ಯಾಸದಲ್ಲಿ ಮತ್ತೆ ಬದಲಾವಣೆ ಆಗಿದೆ. ಈ ಪ್ರಶ್ನೆ ಪತ್ರಿಕೆಯ ವಿನ್ಯಾಸದ ಹೊಸ ಮಾದರಿಯ 3 ಪ್ರಶ್ನೆ ಪತ್ರಿಕೆಗಳನ್ನು ಇಲಾಖೆಯ ವೆಬ್ಸೈಟ್ನಲ್ಲಿ ಬಿಡಲಾಗಿದೆ. ನೀವು ಕೂಡ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಇಲ್ಲಿ ನೀವು ಸರ್ಚ್ ಮಾಡಿದರೆ ನಿಮಗೆ ಎಲ್ಲ ವಿಷಯಗಳ 3 ಬ್ಲೂ ಪ್ರಿಂಟ್ಗಳು ಹಾಗೂ 3 ಮಾದರಿ ಪ್ರಶ್ನೆ ಪತ್ರಿಕೆಗಳು ಲಭ್ಯ ಇದೆ. ಹಾಗಾದರೆ ಇತಿಹಾಸ ವಿಷಯದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅನ್ನೋದನ್ನು ನಾವು ಈ 3 ಬ್ಲೂ ಪ್ರಿಂಟ್ಗಳು ಹಾಗೂ ಪ್ರಶ್ನೆ ಇವುಗಳನ್ನು ಆಧರಿಸಿ ಚರ್ಚೆ ಮಾಡ್ತಾ ಬರೋಣ. ಮೊದಲ ಭಾಗದಲ್ಲಿ ನಾವು ಮೊದಲನೆಯ ಒಂದು ನೀಲಿ ನಕ್ಷೆಯನ್ನು ಗಮನಿಸ್ತಾ ಬರೋಣ. ಇಲ್ಲಿ ಬಹಳ ಪ್ರಮುಖವಾದಂತಹ ಬದಲಾವಣೆ ಅಂತಂದರೆ ಲಾಟ್ಸ್ ಮತ್ತು ಹಾಟ್ಸ್ ಎಂಬಂತಹ 2 ವಿಶೇಷವಾದಂತಹ ಅಂಶಗಳನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಏನಿದು ಲಾಟ್ಸ್ ಅಂತಂದರೆ ಲೋವರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್, ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್. ಈ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ನಲ್ಲಿ ಸಾಮಾನ್ಯವಾಗಿ ಯಾಕೆ, ಹೇಗೆ, ಇದಕ್ಕೇನು ಆಧಾರ, ಈ ತರಹದ ಪ್ರಶ್ನೆಗಳನ್ನು ಕೇಳ್ತಾರೆ. ಲಾಟ್ಸ್ನಲ್ಲಿ ಸಾಮಾನ್ಯವಾಗಿ ಏನು, ಯಾರು, ಯಾವಾಗ, ಎಷ್ಟು ಈ ತರಹದ ಪ್ರಶ್ನೆಗಳನ್ನು ಕೇಳ್ತಾರೆ. ಇನ್ನು ಪಾಠಗಳ ಪ್ರಕಾರ ಕೊಟ್ಟಂತಹ ಒಂದು ವೇಟೇಜಿಗೆ ಬಂದರೆ ಈ ಮೊದಲನೇ ಬ್ಲೂ ಪ್ರಿಂಟ್ ಪ್ರಕಾರ ಇಂಟ್ರೊಡಕ್ಷನ್ ಪಾಠಕ್ಕೆ 4 ಅಂಕಗಳು, ಸ್ಟೋನ್ ಏಜ್ ಆ್ಯಂಡ್ ಮೆಟಲ್ ಏಜಿಗೆ 2 ಅಂಕಗಳು, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ನಿಗೆ 4 ಅಂಕಗಳು, ಮಧ್ಯಯುಗೀನ ಭಾರತ 35 ಅಂಕಗಳು, ಆ ನಂತರದಲ್ಲಿ ಪ್ರಾಚೀನ ಭಾರತದ ಇತಿಹಾಸ 35 ಅಂಕಗಳು, ಮಧ್ಯಯುಗೀನ ಇತಿಹಾಸದಲ್ಲಿ 25 ಅಂಕಗಳು, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆ ಮಧ್ಯಯುಗದಲ್ಲಿ ಅದಕ್ಕೆ 8 ಅಂಕಗಳು, ಆಮೇಲೆ ಮಾಡರ್ನ್ ಪೀರಿಯಡ್ ಇದಕ್ಕೆ 37 ಅಂಕಗಳು ಹಾಗೂ ಮ್ಯಾಪಿಗೆ 5 ಅಂಕಗಳು. ಈ ರೀತಿಯಲ್ಲಿ ವಿಂಗಡಣೆ ಮಾಡಿದ್ದಾರೆ. ಇನ್ನು ಹಾಟ್ಸ್ನಲ್ಲಿ ಯಾವೆಲ್ಲ ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದೆ ಅಂತ ನೋಡಿದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ನಲ್ಲಿ ಒಂದು ವೆರಿ ಶಾರ್ಟ್ ಆನ್ಸರ್ ಟೈಪ್ನಲ್ಲಿ ಒಂದು ಹಾಟ್ಸ್ ಪ್ರಶ್ನೆಯನ್ನು ನೋಡ್ತೀವಿ. ಆಮೇಲೆ ಏನ್ಷಂಟ್ ಇಂಡಿಯಾದಲ್ಲಿ 2 ಪ್ರಶ್ನೆಗಳು 1 ಅಂಕದನ್ನು ನೋಡ್ತೀವಿ. ಹಾಗೆ ಮಿಡಿವಲ್ ಪೀರಿಯಡ್ನಲ್ಲಿ 1 ಅಂಕದ ಹಾಟ್ಸ್ ಪ್ರಶ್ನೆಯನ್ನು ನೋಡ್ತೀವಿ. ಮುಂದುವರೆದು ಮಾಡರ್ನ್ ಪೀರಿಯಡಲ್ಲಿ ಕೂಡ 1 ಪ್ರಶ್ನೆ ಇದೆ. ಟೋಟಲಿ 1 ಅಂಕದ 5 ಪ್ರಶ್ನೆಗಳನ್ನು ಕೇಳಿದ್ರೆ 5 ಅಂಕದ ಒಂದು ಪ್ರಶ್ನೆ ಇದೆ ಮಾಡರ್ನ್ ಪೀರಿಯಡಿಂದ, 10 ಅಂಕದ ಒಂದು ಪ್ರಶ್ನೆ ಮಿಡಿವಲ್ ಇಂಡಿಯಾದಿಂದ, 10 ಅಂಕದ ಒಂದು ಪ್ರಶ್ನೆ ಮಾಡರ್ನ್ ಇಂಡಿಯಾದಿಂದ ಬರುತ್ತೆ ಹಾಟ್ಸ್ ವಿಭಾಗದಲ್ಲಿ. ಉಳಿದಂತೆ ಮಾಮೂಲಿಯಾಗಿ ರಿಮೆಂಬರ್ ಹಾಗೂ ಅಂಡರ್ಸ್ಟ್ಯಾಂಡಿಂಗ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಲಾಟ್ಸ್ ವಿಭಾಗದಲ್ಲಿ ಬರುತ್ತೆ. ಇವಿಷ್ಟನ್ನು ಇಟ್ಕೊಂಡು ನಾವು ಮೊದಲನೆಯ ಒಂದು ಮಾಡೆಲ್ ಪ್ರಶ್ನೆ ಪತ್ರಿಕೆಗೆ ಬರೋಣ. ಏನೆಲ್ಲ ಬದಲಾವಣೆ ಆಗಿದೆ ಅಂತ ನೋಡ್ತಾ ಬಂದರೆ ಮೊದಲನೇದಾಗಿ ಸಮಯದಲ್ಲಿ ಬದಲಾವಣೆ ಆಗಿದೆ. ಹಿಂದೆ 3.25 ಗಂಟೆಯನ್ನು ಕೊಡ್ತಾ ಇದ್ದರು, 15 ನಿಮಿಷ ಪೇಪರನ್ನು ಓದುವುದಕ್ಕೆ ಮತ್ತು 3 ಗಂಟೆ ಬರೆಯುವುದಕ್ಕೆ. ಇಲ್ಲಿ ಸಮಯವನ್ನು 3 ಗಂಟೆಗೆ ನಿಗದಿಪಡಿಸಿದ್ದಾರೆ ಅಂತಂದರೆ ಪ್ರಶ್ನೆ ಪತ್ರಿಕೆಯನ್ನು ಓದುವುದಕ್ಕೆ 15 ನಿಮಿಷ ಮತ್ತು ಬರೆಯುವುದಕ್ಕೆ 2.25 ಗಂಟೆ. ಈ ತರಹದ ಒಂದು ಬದಲಾವಣೆಯಾಗಿದೆ. ಹಾಗಾಗಿ ಯಾರಿಗೆಲ್ಲ ಸಮಯದಲ್ಲಿ ಏನಾದರೂ ಹಿಂದೆ ಜಾಸ್ತಿ ಆಗ್ತಾ ಇತ್ತು ಅನ್ನೋರಿಗೆ ಸಮಸ್ಯೆ ಇಲ್ಲ. 3.25 ಗಂಟೆ ಇದ್ದರೂ ಕಡಿಮೆಯಾಗ್ತಿತ್ತು ಅನ್ನೋರು ಭಾಳ ಹುಷಾರಾಗಿರಬೇಕು, ಯಾಕೆಂದರೆ 1/4 ಗಂಟೆ ಕಡಿಮೆ ಆಗಿದೆ. ಇನ್ನು ಭಾಗ ಎನಲ್ಲಿ ಪ್ರಶ್ನೆಗಳಿಗೆ ಬಂದರೆ ಪ್ರಶ್ನೆಗಳನ್ನು ಸ್ವಲ್ಪ ಹೆಚ್ಚು ಸ್ಟ್ಯಾಂಡರ್ಡೈಸ್ ಮಾಡಿರುವ ಪ್ರಶ್ನೆಗಳನ್ನು ನೋಡ್ತೀವಿ. ಮಲ್ಟಿಪಲ್ ಚಾಯ್ಸ್ನಲ್ಲಿ ಸಾಮಾನ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳುವಂತಹ ಪ್ರತಿಪಾದನೆ ಮತ್ತು ಕಾರಣ ಈ ತರಹದ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಅದು ಪಾಠದ ಒಳಗಿಂದ ಪ್ರಶ್ನೆ ಬಂದಿದೆ. ನೋಡಿ, ಈ ಪ್ರಶ್ನೆಯನ್ನು ಗಮನಿಸಿ. ಭಾರತದ ಉತ್ತರ ಭಾಗವನ್ನು ಆರ್ಯಾವರ್ತ ಎಂದು ಕರೆಯಲಾಗಿದೆ. ಏನು ಕಾರಣ? ಇದು ಆರ್ಯರ ನೆಲೆಯಾಗಿದ್ದರಿಂದ ಆರ್ಯಾವರ್ತವೆಂದು ಕರೆಯಲ್ಪಟ್ಟಿತು. ಆಪ್ಷನ್ ನೋಡಿ, ಎ ಸರಿಯಾಗಿದೆ, ಬಿ ತಪ್ಪಾಗಿದೆ.
ಎ ತಪ್ಪಾಗಿದೆ, ಬಿ ಸರಿಯಾಗಿದೆ. ಎ ಬಿ ಎರಡೂ ಸರಿಯಾಗಿದೆ. ಬಿ ಯು ಎನ ಸರಿಯಾದ ವಿವರಣೆಯಾಗಿದೆ. ಎ ಬಿ ಎರಡೂ ಸರಿಯಾಗಿದೆ. ಬಿ ಯು ಎನ ಸರಿಯಾದ ವಿವರಣೆ ಅಲ್ಲ ಅನ್ನೋ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಂತಹ ಪ್ರಶ್ನೆಗಳನ್ನು ಕೇಳಿದಾಗ ನಾವು ಪೂರ್ಣ ಪಾಠವನ್ನು ಓದಿ ಅರ್ಥ ಮಾಡಿಕೊಂಡಿರಬೇಕು. ಕೇವಲ ಪಾಸಿಂಗ್ ಪ್ಯಾಕೇಜು ಕ್ವಶನ್ ಆನ್ಸರ್ ಓದ್ಕೊಂಡ್ರೆ ಸಾಕಾಗೋದಿಲ್ಲ. ಪಾಠದ ಪ್ರತಿ ಪುಟವನ್ನು ನೀವು ಮಗ್ಚ್ ಹಾಕಬೇಕು, ಓದಬೇಕು, ನೋಟ್ ಮಾಡ್ಕೋಬೇಕು. ಆಗಷ್ಟೇ ನಿಮಗೆ 80ಕ್ಕೆ 80 ಅಂಕ ತೆಗೀಲಿಕ್ಕೆ ಸಾಧ್ಯ ಇದೆ. ಈ ಪ್ರಶ್ನೆಗೆ ಉತ್ತರವನ್ನು ಯೋಚನೆ ಮಾಡಿ ನೋಡೋಣ. ಭಾರತದ ಉತ್ತರ ಭಾಗವನ್ನು ಆರ್ಯಾವರ್ತ ಎಂದು ಕರೆಯಲಾಗಿದೆ. ಎ ಸರಿ ಇದೆ. ಇದು ಆರ್ಯರ ನೆಲೆಯಾಗಿದ್ದರಿಂದ ಆರ್ಯಾವರ್ತವೆಂದು ಕರೆಯಲ್ಪಟ್ಟಿತು. ಬಿ ಕೂಡ ಸರಿಯಾಗಿದೆ ಮತ್ತು ಸರಿಯಾದ ವಿವರಣೆಯೂ ಹೌದು. ಹಾಗೆ ಉತ್ತರ ಏನಾಗುತ್ತೆ, ಎ ಮತ್ತು ಬಿಗಳೆರಡು ಸರಿಯಾಗಿವೆ. ಬಿ ಯು ಎನ ಸರಿಯಾದ ವಿವರಣೆಯಾಗಿದೆ ಅನ್ನೋದು ಉತ್ತರ ಆಗುತ್ತೆ. ಇನ್ನು ಉಳಿದ ಪ್ರಶ್ನೆಗಳಲ್ಲಿ ಅರಬ್ ಪ್ರವಾಸಿ ಸುಲೈಮಾನ್ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದ? ಇದು ನೇರ ಪ್ರಶ್ನೆ. ಅಮೋಘ ವರ್ಷನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ. ಕೆಳಗಿನ ಸ್ಮಾರಕಗಳಲ್ಲಿ ಯಾವುದು ದೆಹಲಿಯಲ್ಲಿ ಕಂಡು ಬರುವುದಿಲ್ಲ? ಈ ತರಹದ ಒಂದು ನೆಗೆಟಿವ್ ಆಗಿರುವಂಥ ಪ್ರಶ್ನೆಯನ್ನು ಕೂಡ ಕೇಳ್ತಾರೆ. ಯಾವುದು ಅಲ್ಲ ಅಂತ ಕೇಳಿದ್ದಾರೆ. ಇದು ಸ್ವಲ್ಪ ನಮಗೆ ಸಮಸ್ಯೆ ತಂದುಕೊಡುತ್ತದೆ. ಹಾಗೆ ನಾವೇನು ಮಾಡಬೇಕು ಅಂತಂದರೆ ಯಾವ್ಯಾವ ಸ್ಮಾರಕ ಎಲ್ಲೆಲ್ಲಿದೆ ಅನ್ನೋದನ್ನು ತುಂಬ ಚೆನ್ನಾಗಿ ನೋಡಿಟ್ಕೋಬೇಕು. ಇಲ್ಲಿ ಯಾವುದು ದೆಹಲಿಯಲ್ಲಿಲ್ಲ? ಕೆಂಪು ಕೋಟೆ ದೆಹಲಿಯಲ್ಲಿದೆ. ದಿವಾನಿ ಕಾಸುಗಳು ಕೆಂಪು ಕೋಟೆಯಲ್ಲೇ ಇದ್ದಾವೆ. ಇನ್ನು ಮೋತಿ ಮಸೀದಿ ಮತ್ತು ಜಾಮಿ ಮಸೀದಿಗಳಲ್ಲಿ ಮೋತಿ ಮಸೀದಿ ಕೂಡ ದೆಹಲಿಯಲ್ಲಿದೆ, ಜಾಮಿ ಮಸೀದಿ ದೆಹಲಿಯಲ್ಲಿ ಇಲ್ಲ. ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಬಸವೇಶ್ವರರು ನೇರ ಪ್ರಶ್ನೆ. ರಕ್ಷಿಸು ಕರ್ನಾಟಕ ದೇವಿ, ಇದು ಮತ್ತೆ ಟ್ವಿಸ್ಟ್ ಆಗಿರೋ ಪ್ರಶ್ನೆ. 7ನೇ ಅಧ್ಯಾಯದ 7ನೇ ಘಟಕದಲ್ಲಿ ಬರುತ್ತೆ. ಕನ್ನಡಿಗರನ್ನು ಒಟ್ಟುಗೂಡಿಸಿದ ಅಂಶಗಳಲ್ಲಿ ಕವಿಗಳು ಮತ್ತು ಅವರ ಪಾತ್ರ ಅಂತ. ಅಲ್ಲಿ ಹುಯಿಲಗೊಳ ನಾರಾಯಣರಾಯರ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, BM ಶ್ರೀ ಅವರ ಏರಿಸಿ ಹಾರಿಸಿ ಕನ್ನಡ ಬಾವುಟ, ಮಂಗೇಶ್ ಪೈ ಅವರ ತಾಯಿ ಬಾರೆ ಮೊಗವ ತೋರೆ ಕನ್ನಡಿಗರ ಮಾತೆಯೇ, ಹಾಗೂ ಶಾಂತ ಕವಿಯ ರಕ್ಷಿಸು ಕರ್ನಾಟಕ ದೇವಿ. ಇಲ್ಲಿ ಸರಿದ ಉತ್ತರ ಶಾಂತಕವಿಯಾಗತ್ತೆ. ಹಾಗೆ ಪಾಠದಲ್ಲಿ ಕೊಟ್ಟಿರುವ ಪ್ರತಿಯೊಂದು ಅಂಶವನ್ನು ನಾವು ಸರಿಯಾಗಿ ನೋಡಿ ಅರ್ಥ ಮಾಡಿಕೊಂಡು ಉತ್ತರವನ್ನು ಬರಿಬೇಕಾಗತ್ತೆ. ಇನ್ನು ಬಿಟ್ಟ ಸ್ಥಳದಲ್ಲಿ ಕೂಡ ಟ್ವಿಸ್ಟ್ ಮಾಡಿದ್ದಾರೆ. ಅಷ್ಟಾಂಗ ಯೋಗ ಒಳಗಡೆಯಿಂದ ಕೇಳಿದಂಥ ಪ್ರಶ್ನೆ ಇದು. ಅಷ್ಟಾಂಗ ಯೋಗವನ್ನು ಬರೆದವರು ಯಾರು ಅಂತ ಕೇಳಿದರೆ ಪತಂಜಲಿ. ಬಿಟ್ಟ ಸ್ಥಳ ಸುಲಭವಾಗಿರುತ್ತೆ, ಹೆಂಗೂ ಪಾಸಾಗ್ಬೋದು ಅನ್ನುವ ವಿದ್ಯಾರ್ಥಿಗಳು ಜಾಗೃತರಾಗಿರಬೇಕು. ಪಾಠದ ಒಳಗಡೆಯಿಂದ ಪ್ರಶ್ನೆ ಬರುತ್ತೆ. ಇಲ್ಲಿ ನೋಡಿ ಎಂಥ ಚಂದ ಪ್ರಶ್ನೆ. ಗ್ರಾಮ ಸ್ವಯಂ ಆಡಳಿತ ಡ್ಯಾಶರ ಪ್ರಮುಖ ಲಕ್ಷಣವಾಗಿದೆ. ಗ್ರಾಮ ಆಡಳಿತ ಅಂದರೆ ನಮ್ಗೆ ಗೊತ್ತು, ಇದೇನಪ್ಪ ಗ್ರಾಮ ಸ್ವಯಂ ಆಡಳಿತ ಅಂತ ತಲೆಬಿಸಿ ಮಾಡ್ಕೊಳ್ಳೋ ಕೆಲಸ ಇಲ್ಲ. ಇದು ಚೋಳರಿಗೆ ಸಂಬಂಧಪಟ್ಟಂತಹ ಉತ್ತರ ಆಗಿರುತ್ತೆ. ಸ್ವಯಂ ಆಡಳಿತ. ಇವರನ್ನು ಕನ್ನಡದ ಆದಿಕವಿ ಅಂತ ಕರಿತೀವಿ. ಪಂಪನನ್ನು ಕನ್ನಡದ ಆದಿಕವಿ ಅಂತ ಕರಿತೀವಿ, ನಮಗೆಲ್ಲ ಗೊತ್ತಿದೆ. ವೇದಾಂತ ಕಾಲೇಜನ್ನು ಆರಂಭಿಸಿದವರು ಯಾರು ಅಂತ ಕೇಳಿದರೆ ಸ್ವಾಮಿ ವೇದಾಂತ ಕಾಲೇಜನ್ನು ಆರಂಭಿಸಿದವರು ರಾಜಾರಾಮ್ ಮೋಹನ್ ರಾಯರು ವೇದಾಂತ ಕಾಲೇಜನ್ನು ಆರಂಭಿಸ್ತಾರೆ. ವಿವೇಕಾನಂದರು ವೇದಾಂತ ಸಮಾಜವನ್ನು ಆರಂಭಿಸ್ತಾರೆ. ಹಾಗೂ ಮುಂದಿನ ಪ್ರಶ್ನೆಗೆ ವಿವೇಕಾನಂದರು ಉತ್ತರ ಆಗ್ತಾರೆ. ರಾಷ್ಟ್ರಪ್ರೇಮಿ ಸಂತ ಅನಿಸ್ಕೊಂಡವರು ವಿವೇಕಾನಂದ. ಇಲ್ಲಿ ಒಂದೇ ಪಾಠದಿಂದ 2 ಬಿಟ್ಟ ಸ್ಥಳವನ್ನು ಕೇಳುವುದನ್ನು ಗಮನಿಸ್ತೀವಿ. ಇನ್ನು ಹೊಂದಿಸಿ ಬರೆಯಿರಿಯಲ್ಲಿ ಗೌತಮ ಬುದ್ಧನಿಗೆ ಸಂಬಂಧಪಟ್ಟಂತೆ ನಾವು ನೋಡಿದ್ರೆ ಅಷ್ಟಾಂಗ ಮಾರ್ಗವನ್ನು ಇಲ್ಲಿ ನಾವು ಬರೀಬೇಕಾಗತ್ತೆ. ಗೌತಮ ಬುದ್ಧ ಅಷ್ಟಾಂಗ ಮಾರ್ಗ. ಆಮೇಲೆ ಅಶೋಕನಿಗೆ ಸಂಬಂಧಪಟ್ಟಂತೆ ಆತನ ಧರ್ಮ ವಿಜಯ, ಆತ ದಿಗ್ವಿಜಯದ ಬದಲಾಗಿ ಧರ್ಮ ವಿಜಯವನ್ನು ಅನುಸರಿಸ್ತಾನೆ. ಅನ್ವರುದ್ದೀನ್ಗೆ ಸಂಬಂಧಪಟ್ಟಂತೆ ಅಡಿಯಾರ್ ಕದನವನ್ನು ನೋಡ್ತೀವಿ. ಆಮೇಲೆ ಲಾಲಾ ಲಜಪತ್ ರಾಯ್ ಯಾರು ಅಂತ ಕೇಳಿದರೆ ಅವರೊಬ್ಬ ತೀವ್ರಗಾಮಿ ನಾಯಕ ಅಂತ ಹೇಳಿ. ಆಮೇಲೆ ನಾವು ನೇರ 1 ಮಾರ್ಕ್ಸಿನ ಪ್ರಶ್ನೆಗೆ ಬಂದರೆ ಇಂಡಿಯಾ ಎಂಬ ಪದ ಗ್ರೀಕ್ ಭಾಷೆ, ಮೊಹೆಂಜೊದಾರೋ ಪದದ ಅರ್ಥ ಮಡಿದವರ ದಿಬ್ಬ, ಕ್ಷೇತ್ರ ಎಂದರೆ ಉಳುಮೆ ಭೂಮಿ, ವೇದಗಳಿಗೆ ಹಿಂತಿರುಗಿ ಎಂದವರು ದಯಾನಂದ ಸರಸ್ವತಿಯವರು, ಆದೂರು ವೆಂಕಟರಾಯರ ಪ್ರಸಿದ್ಧ ಕೃತಿ ಕರ್ನಾಟಕಗತ ವೈಭವ. ಇನ್ನು ಭಾಗ ಬಿ ಯಲ್ಲಿ ಒಂದು ಬದಲಾವಣೆ ಆಗಿದೆ. ಹಿಂದೆ 2 ಅಂಕದ ಪ್ರಶ್ನೆಗಳನ್ನು 10 ಕೇಳ್ತಾ ಇದ್ರು, 8 ಬರೀಬೇಕಾಗಿತ್ತು. ಆದರೆ ಈ ಸಲ ಏನು ಮಾಡಿದ್ದಾರೆ ಅಂತ ಕೇಳಿದ್ರೆ 13 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಅದರಲ್ಲಿ 8 ಬರೀಬೇಕು. ಚಲೋ ಆಯ್ತಲ್ಲ, ಮತ್ತೆ ಸುಲಭ ಆಯಿತು ಅಂತ ಅನ್ಬೋದು ನೀವು. ಆದರೆ ಪ್ರಶ್ನೆಗಳನ್ನು ಗಮನಿಸಿ, ಪ್ರಶ್ನೆಗಳಲ್ಲಿ ಪಾಠದ ಒಳಗಿಂದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆಗ ನಾವು ಬಹಳ ಗಂಭೀರವಾಗಿ ಓದಬೇಕಾಗತ್ತೆ. ಇಲ್ಲಿ ನಾವು ಗಮನಿಸ್ತಾ ಬಂದರೆ ಪ್ರಾಚೀನ ಭಾರತ 2 ವಿಶ್ವವಿದ್ಯಾಲಯಗಳು ನೇರ ಪ್ರಶ್ನೆ, ನಿಯೋಲಿಥಿಕ್ ನೇರ ಪ್ರಶ್ನೆ, ಶವ ಸಂಸ್ಕಾರ ಪದ್ಧತಿ ನೇರ ಪ್ರಶ್ನೆ, ಸಹಾಯ ಮಾಡುತ್ತಿದ್ದ ರಾಜಕೀಯ ಸಂಸ್ಥೆಗಳು ನೇರ ಪ್ರಶ್ನೆ,
ಬೌದ್ಧ ಧರ್ಮದ 2 ಪಂಥಗಳು ನೇರ ಪ್ರಶ್ನೆ, ಶಾತವಾಹನರ 2 ವಾಸ್ತುಶಿಲ್ಪ ಕೇಂದ್ರಗಳು ನೇರ ಪ್ರಶ್ನೆ, ಕೈಲಾಸನಾಥ ದೇವಾಲಯ ನಿರ್ಮಿಸಿದವರು ಯಾರು ಎಲ್ಲಿ ಇದು ಕೂಡ ನೇರ ಪ್ರಶ್ನೆ, ವಿಕ್ರಮ ಶಕೆಯನ್ನು ಯಾರು ಆರಂಭಿಸಿದರು ಅದು ಕೂಡ ನೇರ ಪ್ರಶ್ನೆ, ತೋದರಮಲ್ಲ ವರ್ಗೀಕರಿಸಿದ ಭೂಮಿಯ ವಿಧ, ಸರ್ದೇಶಮುಖಿ ಗೋಳಗುಮ್ಮಟ ಎಲ್ಲಿದೆ. ಬಟ್ ಈ ಪ್ರಶ್ನೆಯನ್ನು ಗಮನಿಸಿ, ಶಂಕರಾಚಾರ್ಯರು ಜಗತ್ತನ್ನು ಮಾಯೆ ಎಂದು ಏಕೆ ಕರೆದರು, ಇದು ಒಳಭಾಗದಲ್ಲಿ ಕೇಳಿರುವ ಪ್ರಶ್ನೆ. ಆದರೆ ಶಂಕರಾಚಾರ್ಯರ ಬಗ್ಗೆ ನಾವು 5 ಅಂಕಕ್ಕೆ ಅವರ ಬೋಧನೆಗಳನ್ನು ಓದಿಕೊಂಡಾಗ ನಾವು ನೋಡ್ತೀವಿ, ಅವರು ಹೇಳ್ತಾರೆ ನಾವು ಏನು ಬದುಕ್ತಾ ಇದ್ದೀವಿ ಈಗಿರುವಂತಹ ಜಗತ್ತು ಇದು ಮಿಥ್ಯ, ಇದು ನಾವು ಬದುಕ್ತಾ ಇರುವಂತಹ ಜಗತ್ತು ಸತ್ಯ ಅಲ್ಲ, ಏನು ಆಧ್ಯಾತ್ಮಿಕ ಜಗತ್ತಿದೆ ಅದೇ ಸತ್ಯ. ಹಾಗಾಗಿ ಅವರು ಜಗತ್ತನ್ನು ಮಾಯೆ ಅಂತ ಕರೀತಾರೆ, ಅದನ್ನು ಮಾಯಾವಾದ ಅಂತ ಕೂಡ ಕರೀತಾರೆ. ಹೀಗೆ ನಾವು ಈ ತರಹದ ಪ್ರಶ್ನೆಗಳಿಗೆ ಕೂಡ ರೆಡಿ ಇರಬೇಕಾಗತ್ತೆ. ಇನ್ನು ಭಾಗ ಸಿಯಲ್ಲಿ 4 ಪ್ರಶ್ನೆಗಳನ್ನು ಕೇಳ್ತಾರೆ. ಭಾಳ ಕಷ್ಟ, ಯಾಕೆಂದರೆ ಮಿಡಿವಲ್ ಇಂಡಿಯಾದಲ್ಲಿ, ಮಾಡರ್ನ್ ಇಂಡಿಯಾದಲ್ಲಿ, ಏನ್ಷಂಟ್ ಇಂಡಿಯಾದಲ್ಲಿ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಅದರಲ್ಲಿ ಯಾವುದೋ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಇಲ್ಲಿ ಗಾಂಧಾರ ಕಲಾಶೈಲಿಯ ಬಗ್ಗೆ ಪ್ರಶ್ನೆ ಇದೆ, ತಾಳಿಕೋಟೆ ಕದನ ಮಿಡಿವಲ್ ಇಂಡಿಯಾದಿಂದ, ರಾಮಾನುಜಾಚಾರ್ಯರು 6ನೇ ಪಾಠ. ಬಟ್ ಇದೊಂದು ಮಾತ್ರ ನಿಕ್ಕಿ ಹೇಳ್ಬೋದು, 6ನೇ ಪಾಠದಲ್ಲಿ ಒಂದು ಪ್ರಶ್ನೆ ಬರುತ್ತೆ 4ರಲ್ಲಿ, ಅದನ್ನು ಚೆನ್ನಾಗಿ ತಯಾರು ಮಾಡಿಕೊಂಡ್ರೆ ಒಂದು ಪ್ರಶ್ನೆ ಉತ್ತರವನ್ನು ಬರೀಬೋದು ಅಂತ. ಇದು ಮತ್ತು ಹಾಟ್ಸ್ ಪ್ರಶ್ನೆ ನೋಡಿ, ಬ್ರಿಟಿಷ್ ಆಡಳಿತವು ಭಾರತೀಯ ಶಿಕ್ಷಣದ ಮೇಲೆ ಬೀರಿದ ಪ್ರಭಾವವನ್ನು ವಿಶ್ಲೇಷಿಸಿ ಅಂತ. ಇನ್ನು 10 ಅಂಕದ ಪ್ರಶ್ನೆಗಳಲ್ಲಿ ಅಂತಹ ವಿಶೇಷ ಬದಲಾವಣೆಗಳನ್ನು ನಾವು ಗಮನಿಸುವುದಿಲ್ಲ. ಗುಪ್ತರ ಕಾಲದ ಸುವರ್ಣಯುಗ, ಮೊಹಮ್ಮದ್ ಬಿನ್ ತೊಗಲಕನ ಆಡಳಿತಾತ್ಮಕ ಪ್ರಯೋಗ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣ ಪರಿಣಾಮ, ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಆಧುನಿಕ ಮೈಸೂರು ನಿರ್ಮಾತೃ ಏಕೆ ಕರೆಯಲಾಗಿದೆ ಅಂತ. ಕಾಲಾನುಕ್ರಮವನ್ನು ಇನ್ನಷ್ಟು ಕಠಿಣ ಮಾಡಿದ್ದಾರೆ. ಚಿಕ್ಕದೇವರಾಜ ಒಡೆಯರು ಬೆಂಗಳೂರನ್ನು ಖರೀದಿಸಿದ್ದು, ಇಂತಹ ಒಂದು ಪಾಠದ ಒಳಗಡೆ ಇರುವಂತಹ ಪ್ರಶ್ನೆಯನ್ನು ತೆಗೆದಿದ್ದಾರೆ. ಹರಪ್ಪ ನಗರವನ್ನು ಪತ್ತೆ ಹಚ್ಚಿದ್ದು, ಈ ತರಹದ ಪ್ರಶ್ನೆಗಳು. ಆಮೇಲೆ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ, ತಕ್ಕೋಳಂ ಕದನ ಈ ಥರ ಕೇಳಿದ್ದಾರೆ. ಸೊ ಇವುಗಳನ್ನು ಗಮನಿಸಿದಾಗ ನಾವು ತಕ್ಕೋಳಂ ಕದನ ಇದು ಆರಂಭದಲ್ಲಿ ಬರುವಂಥದ್ದು, ಆಮೇಲೆ ಚಿಕ್ಕದೇವರಾಜ ಒಡೆಯರು ಬೆಂಗಳೂರನ್ನು ಖರೀದಿ ಮಾಡಿದ್ದು, ಆಮೇಲೆ ಹರಪ್ಪ ನಗರದ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ 1885ರಲ್ಲಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ. ಹಾಗೆ ಇದು 3ನೇ ಬರುತ್ತೆ, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ 1885. ಹರಪ್ಪ ನಗರವನ್ನು ಶೋಧ ಮಾಡಿದ್ದು 1921. ಹಾಗೆ ಇಲ್ಲಿ ಹರಪ್ಪ ನಗರದ ಶೋಧ ಕೊನೆಯಲ್ಲಿ ಬರುತ್ತೆ. ಇನ್ನು ಭೂಪಟ ಪ್ರಶ್ನೆಗಳಲ್ಲಿ ಕೂಡ ಬಹಳ ಪ್ರಮುಖವಾದಂಥ ಒಂದು ಬದಲಾವಣೆ ಆಗಿದೆ. ಹಿಂದೆ 8 ಸ್ಥಳಗಳನ್ನು ಕೊಡ್ತಿದ್ರು, 5ಅನ್ನು ಬಿಡಿಸ್ಬೇಕಾಗಿತ್ತು. ಬಟ್ ಈ ಸಲ ಏನು ಮಾಡಿದ್ದಾರೆ ಅಂತಂದರೆ 5 ಕೊಟ್ಟಿದ್ದಾರೆ, 5ಅನ್ನು ಬಿಡಿಸ್ಬೇಕು, ಬೇರೆ ಯಾವುದೇ ಆಯ್ಕೆಗಳಿಲ್ಲ ನಮಗೆ. 5ಅನ್ನು ಬಿಡಿಸ್ಬೇಕು, 5ರ ಬಗ್ಗೆನೂ ಬರೀಬೇಕು. ಹಾಗಾಗಿ ಯಾರಿಗೆಲ್ಲ 100ಕ್ಕೆ 100 ಮಾರ್ಕ್ಸ್ ತೆಗಿಬೇಕು ಅಂತಿದೆ, 80ಕ್ಕೆ 80 ತೆಗಿಬೇಕು ಅಂತಿದೆ, ಅವರು ಮ್ಯಾಪ್ ವರ್ಕನ್ನು ತುಂಬ ಆ್ಯಕ್ಯುರೇಟಾಗಿ 20ಕ್ಕೆ 20ನ್ನು ಆ್ಯಕ್ಯುರೇಟಾಗಿ ಕಲ್ತ್ಕೋಬೇಕು. ಹಾಗೆಯೇ ದೃಷ್ಟಿ ವಿಕಲಚೇತನರಲ್ಲಿ ಕೂಡ ಒಂದು ಬದಲಾವಣೆ ಆಗಿದೆ, ಅವರಿಗೂ ಕೂಡ ಯಾವುದೇ ಚಾಯ್ಸ್ ಇಲ್ಲ. ಕೊಟ್ಟಂತಹ ಒಂದು ಪ್ರಶ್ನೆಗೆ ಉತ್ತರವನ್ನು ಅವರು ಬರೀಲೇಬೇಕಾಗತ್ತೆ. ಇದು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಕೂಡ ಸ್ವಲ್ಪ ಸವಾಲಿನ ವಿಷಯ. ಅವರು ಕೂಡ ಯಾವುದಾದ್ರು 2 ಇದ್ದರೆ ಒಂದನ್ನು ಈಸಿಯಾಗಿ ಬರೀಬೋದು ಅಂದ್ಕೊಂಡಿದ್ರು ಇದುವರೆಗೆ. ಆದರೆ ಈ ವರ್ಷ 1ಅನ್ನೇ ಕೊಡ್ತಾರೆ, 1ಅನ್ನೇ ಬರೀಬೇಕು. ಇದು ಮೊದಲನೇ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ. ಆದರೆ ನಾವು 2ನೇ ಮಾದರಿ ಬ್ಲೂ ಪ್ರಿಂಟ್ ಮತ್ತು ಪ್ರಶ್ನೆ ಪತ್ರಿಕೆ ಕಡೆಗೆ ಬಂದರೆ, ಇಲ್ಲಿ ಲಾಟ್ಸ್ ಮತ್ತು ಹಾಟ್ಸನ್ನು ನಾವು ಗಮನಿಸ್ತಾ ಬಂದರೆ ಯಾವೆಲ್ಲ ಹಾಟ್ಸ್ ಪ್ರಶ್ನೆಗಳಿದ್ದಾವೆ, ಯಾಕೆಂದರೆ ಹಾಟ್ಸ್ ತುಂಬ ಇಂಪಾರ್ಟೆಂಟ್, ಯಾವೆಲ್ಲ ಹಾಟ್ಸ್ ಪ್ರಶ್ನೆಗಳಿದ್ದಾವೆ ಅಂತ ನಾವು ನೋಡ್ತಾ ಬಂದರೆ, ಇಲ್ಲಿ ಮೆಟಲ್ ಏಜಿಂದ ಶಿಲಾಯುಗ ಮತ್ತು ಲೋಹಯುಗದಿಂದ 1 ಮಾರ್ಕ್ಸಿನ ಒಂದು ಹಾಟ್ಸ್ ಪ್ರಶ್ನೆಯನ್ನು ಕೇಳಿದ್ದಾರೆ. ಏನ್ಷಂಟ್ ಇಂಡಿಯಾದಿಂದ ಮತ್ತೆ ಏನು ಮಾಡಿದ್ದಾರೆ ಅಂತ ಕೇಳಿದರೆ 2 ಅಂಕದ ಒಂದು ಪ್ರಶ್ನೆ ಕೇಳಿದ್ದಾರೆ, ಹಾಗೂ 5 ಅಂಕದ ಒಂದು ಹಾಟ್ಸ್ ಪ್ರಶ್ನೆ ಕೂಡ ಇದೆ. ಆಮೇಲೆ ಮತ್ತೆ 1 ಅಂಕದ ಪ್ರಶ್ನೆಯನ್ನು ಮಾಡರ್ನ್ ಪೀರಿಯಡಿಂದ ಕೇಳಿದ್ದಾರೆ ಹಾಟ್ಸ್ ವಿಭಾಗದಲ್ಲಿ, ಹಾಗೂ 10 ಅಂಕದ 2 ಪ್ರಶ್ನೆಗಳು ಅದು ಮಾಡರ್ನ್ ಇಂಡಿಯಾದಿಂದನೇ 2 ಪ್ರಶ್ನೆಗಳನ್ನು ಹಾಟ್ಸ್ ವಿಭಾಗದಲ್ಲಿ ಕೇಳಿದ್ದಾರೆ. ಹಾಗಾಗಿ ನಾವು ಈ ಹಾಟ್ಸ್ ವಿಭಾಗದ ಪ್ರಶ್ನೆಗಳ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕು. ಈ ಪಾಠದಲ್ಲಿ ಈ ಬ್ಲೂ ಪ್ರಿಂಟ್ ಪ್ರಕಾರ ಕೂಡ ಪ್ರಾಚೀನ ಭಾರತ, ಮಧ್ಯಯುಗೀನ ಭಾರತದಲ್ಲಿ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿ ಮತ್ತು ಮಾಡರ್ನ್ ಪೀರಿಯಡಿಂದ ಒಂದೊಂದು ಪ್ರಶ್ನೆಗಳು 5 ಅಂಕಕ್ಕೆ ಬರುತ್ತೆ ಅನ್ನೋದನ್ನು ನಾವು ಗಮನಿಸ್ಬೋದು. ಪ್ರಶ್ನೆ ಪತ್ರಿಕೆಯನ್ನು ನೋಡೋದಾದರೆ ಏನು ಟ್ವಿಸ್ಟೆಡ್ ಕ್ವಶನ್ ಇದೆ, ಹಾಟ್ಸ್ ಕ್ವಶನ್ ಇದೆ, ಅವುಗಳನ್ನು ಮಾತ್ರ ನೋಡೋಣ, ಉಳಿದೆಲ್ಲ ಮಾಮೂಲಿ ಇರುವಂಥದ್ದು. ಈ ಪ್ರಶ್ನೆಯನ್ನು ನಾವು ತುಂಬ ಚೆನ್ನಾಗಿ ಗಮನಿಸಬೇಕಾಗತ್ತೆ. ಹಾಟ್ಸ್ ವಿಭಾಗದಲ್ಲಿ ಕೇಳಿದ ಪ್ರಶ್ನೆ, ಯಾವ ಶಾಸನ ಯುದ್ಧ ಭೂಮಿಯಲ್ಲಿ ಉರುಳಿ ಬೀಳುತ್ತಿರುವ ತನ್ನ ರಣಗಜಗಳನ್ನು ಕಂಡ ಹರ್ಷ ಹಾರಿಹೋಯಿತು ಎಂದು ಉಲ್ಲೇಖಿಸುತ್ತದೆ. ಇಲ್ಲಿ ನಾವು ಎಲ್ಲೋ ಓದಿದ್ದನ್ನು, ಇದು ಯಾವ ಶಾಸನ ಅನ್ನೋದನ್ನು ಐಡೆಂಟಿಫೈ ಮಾಡಬೇಕಾಗತ್ತೆ. ಐಹೊಳೆ ಶಾಸನ ಈ ಥರ ವರ್ಣಿಸುತ್ತೆ, ಹರ್ಷವರ್ಧನನ ಮತ್ತು ಇಮ್ಮಡಿ ಪುಲಿಕೇಶಿಯ ನಡುವಿನ ಕಾಳಗವನ್ನು
ವರ್ಣಿಸ್ತಾ ಅದು ಹೇಳುತ್ತೆ. ಹರ್ಷ ಸೋತೋದ, ಯಾಕೆಂದರೆ ಯುದ್ಧ ಭೂಮಿಯಲ್ಲಿ ಉರುಳಿ ಬೀಳುತ್ತಿರುವ ರಣಗಜಗಳನ್ನು ಕಂಡು ಹರ್ಷನ ಹರ್ಷ ಹಾರಿ ಹೋಯಿತು ಅನ್ನೋದಾಗಿ ಉಲ್ಲೇಖಿಸ್ತಾನೆ ರವಿಕೀರ್ತಿ. ಹುಯೆನ್ ಸಾಂಗ್ನ ಸಿಯುಕಿ ಕೂಡ ಇದನ್ನು ದೃಢಕರಿಸುತ್ತೆ ಅಂತ ನೋಡ್ತೀವಿ. ಆಮೇಲೆ ನೋಡಿ, ಪುರಂದರ ಒಪ್ಪಂದಕ್ಕೆ ಸಹಿ ಹಾಕಿದವರು 4 ಗುಂಪು ಕೊಟ್ಟಿದ್ದಾರೆ. ಯಾವುದು ಸರಿಯಾದ ಗುಂಪು ಅಂತ ನೋಡಬೇಕು. ಅಲ್ಲಿ ನೇರ ಪ್ರಶ್ನೆ ಇದು. ಶಿವಾಜಿ ಮತ್ತು ಜೈಸಿಂಗ್ ನಡುವೆ ಪುರಂದರ ಒಪ್ಪಂದ ಆಯಿತು ಅಂತ ನೋಡ್ತೀವಿ. ಆಮೇಲೆ ಮುಂದುವರೆದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಿಸಿದಂತೆ ಯಾವ ಜೋಡಿ ಸರಿಯಾಗಿದೆ ಗುರುತಿಸಿ. ಇಲ್ಲಿ ಸರಿಯಾಗಿದೆ ಪಾಸಿಟಿವ್ ಆಗಿ ನೋಡಬೇಕು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಹಾಗೆ ಇದು ಉತ್ತರ ಅಲ್ಲ. ಲಕ್ನೋ ಬೇಗಂ ಹಜರತ್ ಮಹಲ್, ಇದು ಉತ್ತರ ಅಲ್ಲ. ಜಗದೀಶ್ಪುರ ಕುಮಾರ್ ಸಿಂಗ್, ಇದು ಉತ್ತರ ಅಲ್ಲ. ಇನ್ನು ಉಳಿದಿದ್ದು ಒಂದೇ, ಕಾನ್ಪುರ ದಂಗೆಯ ನಾಯಕತ್ವ ವಹಿಸಿಕೊಂಡವರು ನಾನಾ ಸಾಹೇಬ್. ಅಲ್ಲಿಗೆ ಡಿ ಅನ್ನೋದು ಈ ಒಂದು ಮಲ್ಟಿಪಲ್ ಚಾಯ್ಸಿಗೆ ಉತ್ತರ ಆಗತ್ತೆ. ಇನ್ನು ರಾಜ್ಯ ಪುನರ್ವಿಂಗಡಣಾ ಸಮಿತಿಯ ಚೇರ್ಮನ್ ಅವರು ಫಜಲ್ ಅಲಿ ಆಗಿದ್ದರು ಅನ್ನೋದು ನಮಗೆಲ್ಲ ಗೊತ್ತೇ ಇರೋ ವಿಷಯ. ಆಮೇಲೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೀಲಿರೋ ನೋಡಿ, ಎಂಥ ಟ್ವಿಸ್ಟ್ ಕ್ವಶನ್ ಕೇಳಿದ್ದಾರೆ ಅಂತಂದರೆ, ಡ್ಯಾಶ್ ವೇದಗಳ ಕಾಲದ ಪ್ರಮುಖ ರಾಜ್ಯವಾಗಿತ್ತು. ವೇದಗಳ ಕಾಲದ ಪ್ರಮುಖ ರಾಜ್ಯ ಯಾವುದಪ್ಪ ಅಂತಂದರೆ ಕುರು, ಪಾಂಚಾಲ, ಕಾಶಿ, ವಿದೇಹ, ವಿದರ್ಭ. ಇಲ್ಲಿ ಕಾಶಿಯನ್ನು ಏನು ಮಾಡಿದ್ದಾರೆ ಹೇಳಿಕೊಟ್ಟಿದ್ದಾರೆ. ಹಾಗೆ ಸ್ವಲ್ಪ ಕಠಿಣವಾದಂತಹ ಒಂದು ಪ್ರಶ್ನೆಯನ್ನು ತಂದಿಟ್ಟಿದ್ದಾರೆ. ಕಾಶಿ ವೇದಗಳ ಕಾಲದ ಒಂದು ಪ್ರಮುಖ ರಾಜ್ಯವಾಗಿತ್ತು. ಇನ್ನು ಹೊಂದಿಸಿ ಬರೆಯಲಿಗೆ ಬಂದರೆ ಇಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಘೋಷಣೆಯನ್ನು ಕೊಟ್ಟಿದ್ದಾರೆ. ಕೈಗಾರಿಕೀಕರಣ ಇಲ್ಲವೇ ವಿನಾಶ ಎಂಬ ಘೋಷಣೆಯನ್ನು ಕೊಟ್ಟಿದ್ದಾರೆ. ಆಮೇಲೆ ಪೊನ್ನನಿಗೆ ಸಂಬಂಧಪಟ್ಟಂತೆ ಒಂದು ಟ್ವಿಸ್ಟೆಡ್ ಆಗಿ ಕೇಳಿದ್ದಾರೆ. ಅವನಿಗೆ ಉಭಯ ಕವಿಚಕ್ರವರ್ತಿ ಹಾಗೂ ಕವಿಚಕ್ರವರ್ತಿ ಎಂಬ 2 ಆಪ್ಷನನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಪೊನ್ನನನ್ನು ಉಭಯ ಕವಿಚಕ್ರವರ್ತಿ ಅಂತ ಕರಿತಿದ್ರು ಅನ್ನೋದಾಗಿ ನಾವು ಏನು ಮಾಡಿದ್ದೀವಿ, ಟೆಕ್ಸ್ಟ್ ಬುಕ್ಕನ್ನು ಇಟ್ಕೊಂಡು ನಾವು ಇದನ್ನು ಉತ್ತರವನ್ನು ಬರಿಬೇಕಾಗತ್ತೆ. ಇನ್ನು ಇನ್ನೊಂದು ರೀತಿಯ ಪ್ರಶ್ನೆ ಕೂಡ ಕೇಳ್ಬೋದು. 1 ಮಾರ್ಕ್ಸ್ನಲ್ಲಿ ಕೇಳಿದ್ದಾರೆ, ನ್ಯೂಮೆಸ್ಮ್ಯಾಟಿಕ್ಸ್ ಎಂದರೆ ಏನು ಅಂತ. ಕನ್ನಡ ಮೀಡಿಯಂ ಮಕ್ಕಳಿಗೆ ಇದು ಖಂಡಿತ ಕಷ್ಟ ಆಗುತ್ತೆ, ಯಾಕಂದರೆ ಅವರು ಕೇಳಿರೋದಿಲ್ಲ. ನಾಣ್ಯಶಾಸ್ತ್ರ ಅಂತ ಓದಿರ್ತಾರೆ. ನ್ಯೂಮೆಸ್ಮ್ಯಾಟಿಕ್ಸ್ ಅಂತ ಅವರಿಗೆ ಬಂದಾಗ ಕಷ್ಟ ಆಗುತ್ತೆ. ಬಟ್ ಇನ್ನು ಮುಂದೆ ಕಲ್ತಿಟ್ಕೋಬೇಕು. ನ್ಯೂಮೆಸ್ಮ್ಯಾಟಿಕ್ಸ್ ಅಂದರೆ ನಾಣ್ಯಶಾಸ್ತ್ರ, ಎಪಿಗ್ರಫಿ ಅಂದರೆ ಶಾಸನಶಾಸ್ತ್ರ. ಈ ಥರ ಪ್ರಶ್ನೆಗಳು ಬರ್ಬೋದು. ಕ್ವಾಡ್ ಸೈಟ್ ಮೆನ್ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಇದು ಕೂಡ ಒಂದು ಅಪ್ಲಿಕೇಶನ್ ಲೆವೆಲ್ ಪ್ರಶ್ನೆ. ಕ್ವಾಡ್ಸೈಟ್ ಎಂಬ ಶಿಲೆಯನ್ನು ಹಳೆಯ ಶಿಲಾಯುಗದ ಮಾನವ ಬಳಸ್ತಿದ್ದ, ಹಾಗೆ ಅವನಿಗೆ ಕ್ವಾಡ್ಸೈಟ್ ಮೆನ್ ಅಂತ ಕರಿತಾ ಇದ್ರು. ಅಲ್ಲಿಗೆ ಹಳೆಯ ಶಿಲಾಯುಗದ ಮಾನವನನ್ನು ಅಂತ ನಾವು ಉತ್ತರ ಬರೀಬೇಕಾಗತ್ತೆ. ಇನ್ನು ಉಳಿದದ್ದು ಸಾಮಾನ್ಯವಾಗಿರುವಂಥ ಪ್ರಶ್ನೆಗಳು. ಇನ್ನು ನಾವು 2 ಅಂಕದ ಪ್ರಶ್ನೆಗಳಿಗೆ ಬಂದರೆ ಒಂದು ಹಾಟ್ಸ್ ಪ್ರಶ್ನೆಯನ್ನು ನೋಡೋಣ. ರಾಷ್ಟ್ರಕೂಟರ ಸಾಮ್ರಾಜ್ಯ ಜಗತ್ತಿನ 4 ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದು ಎಂದವರು ಯಾರು ಮತ್ತು ಅವರು ಯಾವ ವರ್ಷ ಮಾನ್ಯಕೇಟಕ್ಕೆ ಭೇಟಿ ನೀಡಿದರು ಅನ್ನೋ ಪ್ರಶ್ನೆ ಇದೆ. ಈ ಥರ ಒಂದು ಅಪ್ಲಿಕೇಶನ್ ಲೆವೆಲ್ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಥರ ಹೇಳಿದವನು ಸುಲೇಮಾನ್ ಅಂತ ನಾವು ನೋಡ್ತೀವಿ. ಆಮೇಲೆ ಅವನು ರಾಷ್ಟ್ರಕೂಟರ ಆಸ್ಥಾನಕ್ಕೆ ಬಂದ ವರ್ಷವನ್ನು ಕೂಡ ಏನು ಮಾಡಿದ್ದಾರೆ ಹೇಳಿ ಮೆನ್ಷನ್ ಮಾಡಬೇಕು. ಆಮೇಲೆ ನೋಡಿ, ವಿಜಯನಗರದ ಪತನಾನಂತರ ಸ್ವತಂತ್ರಗೊಂಡ ಯಾವುದಾದ್ರೂ 2 ಸಾಮಂತ ರಾಜರುಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಇದು ಕೂಡ ಒಳಗಡೆ ಇರುವಂತಹ ಒಂದು ಪ್ರಶ್ನೆ ಅಂತ ನಾವು ನೋಡ್ತೀವಿ. 2 ಸಾಮಂತರನ್ನು ಹೆಸರಿಸಬೇಕು. ಅದರಲ್ಲಿ ಚಿತ್ರದುರ್ಗದ ಪಾಳೆಗಾರರಾಗ್ಬೋದು, ಅಥವಾ ಕೆಳದಿ ಇಕ್ಕೇರಿಗಳ ನಾಯಕರಾಗಿರ್ಬೋದು, ಅಥವಾ ಯಲಹಂಕದ ನಾಡಗೌಡರಾಗಿರ್ಬೋದು. ಈ ಥರ ಬರೀಬೇಕಾಗತ್ತೆ. ಮುಂದುವರೆದು ಇಲ್ಲಿ ನೋಡಿ, ಉತ್ತರ ಭಾರತದ ಕೇಳಿಲ್ಲ, ಉತ್ತರ ಭಾರತ 2 ಭಕ್ತಿ ಚಳುವಳಿಯ ಸಂದರನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಹಾಗೆ ನಾವು ಸ್ವಲ್ಪ ಕೇರ್ಫುಲ್ಲಾಗಿ ಉತ್ತರವನ್ನು ಬರೀಬೇಕಾಗತ್ತೆ. ಇನ್ನು ಸಿ ವಿಭಾಗಕ್ಕೆ ಬಂದರೆ ಪ್ರಾಚೀನ ಭಾರತ ಇತಿಹಾಸದಿಂದ 1 ಪ್ರಶ್ನೆ ಕೇಳಿದ್ದಾರೆ. ಮಧ್ಯಯುಗೀನ ಇತಿಹಾಸದಿಂದ 1 ಪ್ರಶ್ನೆಯನ್ನು ಕೇಳಿದ್ದಾರೆ. ಆಮೇಲೆ 6ನೇ ಪಾಠ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಯಿಂದ 1 ಮತ್ತು 7ನೇ ಅಧ್ಯಾಯದಿಂದ ಮಾಡರ್ನ್ ಪೀರಿಯಡಿಂದ 1 ಈ ಥರ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಹಾಗೆ ನಾವು ಎಲ್ಲ ಪ್ರಶ್ನೆಗಳನ್ನು ಚೆನ್ನಾಗಿ ಓದ್ಕೋಬೇಕಾಗುತ್ತೆ. 10 ಮಾರ್ಕ್ಸ್ನ ಪ್ರಶ್ನೆಯಲ್ಲಿ ಭಾರತದ ಆರ್ಥಿಕತೆಯ ಮೇಲೆ ಬ್ರಿಟಿಷ್ ಆಡಳಿತದ ಪ್ರಭಾವವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿದ್ದಾರೆ. ಜೊತೆಯಲ್ಲಿ ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ಪಾತ್ರವನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ ಅನ್ನುವ ಮತ್ತೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗೆ ನಾವು ಬಹಳ ಥೊರೋಲಿ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಪ್ರಿಪೇರ್ ಆಗಬೇಕಾಗತ್ತೆ. ಇನ್ನು ಕಾಲಾನುಕ್ರಮದಲ್ಲಿ ಅಂತಹ ಯಾವುದೇ ಟ್ವಿಸ್ಟೆಡ್ ಆಗಿರುವಂಥ ಪ್ರಶ್ನೆಗಳನ್ನು ಕೇಳಿಲ್ಲ. ಮ್ಯಾಪಲ್ಲಿ ಆಗಲೇ ಹೇಳಿದ ಪ್ರಕಾರ 5 ಪ್ಲೇಸನ್ನು ಕೊಟ್ಟಿರ್ತಾರೆ. 5 ಪ್ಲೇಸನ್ನು ನಾವೇನು ಮಾಡಬೇಕು ಹೇಳಿ ಬಿಡಿಸಬೇಕು. ಹಾಗೂ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಯಾವುದೇ ಒಂದು ಅವಕಾಶ ಇರುವುದಿಲ್ಲ. ಒಂದು ಪ್ರಶ್ನೆ ಕೇಳಿರ್ತಾರೆ, ಅದಕ್ಕೆ ಉತ್ತರವನ್ನು ಬರೀಬೇಕು. ಇಲ್ಲಿ ಕೇವಲ ಅಕ್ಬರನ ಸೈನಿಕ ಸಾಧನೆಗಳನ್ನು ಮಾತ್ರ ವಿವರಿಸಿ ಅಂತ ಕೇಳಿದ್ದಾರೆ. ಹಾಗೆ ನಾವು ಸೈನಿಕ ಸಾಧನೆಯನ್ನು ಮಾತ್ರ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದರೆ ಸಾಕು. ಇನ್ನು 3ನೆಯ ಒಂದು ನಾವು ಬ್ಲೂ ಪ್ರಿಂಟಿಗೆ ಬರೋಣ. ಕೊನೆಯ ಬ್ಲೂ ಪ್ರಿಂಟಿಗೆ ಬಂದರೆ ಇಲ್ಲಿ ಒಂದು ಬದಲಾವಣೆ ಏನು ಅಂತ ಕೇಳಿದರೆ,
ಇಂಡಸ್ ವ್ಯಾಲಿ ಸಿವಿಲೈಜೇಷನ್ನಲ್ಲಿ ಅವರು ಒಂದು 5 ಅಂಕದ ಪ್ರಶ್ನೆಯನ್ನು ಇಟ್ಟಿದ್ದಾರೆ. ಹಾಗೆ ನಾವು ಈಗ 2 ಪ್ರಶ್ನೆ ಪತ್ರಿಕೆಗಳಲ್ಲಿ ಇಂಡಸ್ ವ್ಯಾಲಿ ಬಿಟ್ಟೋಯ್ತು, ಇಂಡಸ್ ವ್ಯಾಲಿನ ಬಿಟ್ಟುಬಿಡೋಣ ಅಂತಂದರೆ ಆಗೋದಿಲ್ಲ. ಯಾಕೆಂದರೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಜೇಷನ್ ಬಗ್ಗೆ ಒಂದು 5 ಅಂಕದ ಪ್ರಶ್ನೆ ಇದೆ. ಆಮೇಲೆ ಉಳಿದಂತೆ ಏನ್ಷಿಯಂಟ್ ಇಂಡಿಯಾದಿಂದ ಬಂದಿದೆ, ಆಮೇಲೆ ಮಿಡಿವಲ್ ಇಂಡಿಯಾದಿಂದ ಬಂದಿದೆ, ಮತ್ತು ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿ ಮಧ್ಯಯುಗ ಅಲ್ಲಿಂದ ಕೂಡ ಒಂದು ಪ್ರಶ್ನೆ ಇದೆ. ಹಾಗೆ ಮಾಡರ್ನ್ ಇಂಡಿಯಾದಿಂದ ಯಾವುದೇ ಪ್ರಶ್ನೆಗಳು ಬರುವುದಿಲ್ಲ ಅಂತ ನಾವು ಇಲ್ಲಿ ಗಮನಿಸಬೇಕು. 3ನೇ ಒಂದು ನೀಲನಕ್ಷೆಯ ಪ್ರಕಾರ ಏನಾದರೂ ಪ್ರಶ್ನೆ ಪತ್ರಿಕೆ ಬಂದರೆ. ಹಾಗಾದರೆ ಏನೆಲ್ಲ ಬದಲಾವಣೆ ಆಗಿದೆ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡ್ತಾ ಬಂದರೆ, ಇಲ್ಲಿ ಮತ್ತೆ ಟ್ವಿಸ್ಟ್ ಆಗಿರುವಂಥ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರು ಭಾರತದ ಮೇಲೆ ದಾಳಿ ಮಾಡಿದವರಲ್ಲ ಅಂತ ಕೇಳಿದ್ದಾರೆ. ನಮ್ಗೆ ಗೊತ್ತು ಭಾರತದ ಮೇಲೆ ಶಕರು, ಯವನರು, ಆಮೇಲೆ ಗ್ರೀಕರು, ಪರ್ಷಿಯನ್ನರು, ಟರ್ಕರು, ಅಫ್ಘನ್ನರು, ಹೀಗೆ ಬೇರೆ ಬೇರೆ ಜನ ಆಕ್ರಮಣ ಮಾಡಿದರು. ಹಾಗಾದರೆ ಇವರಲ್ಲಿ ಯಾರು ಮಾಡಿಲ್ಲ ಅಂತ ನೋಡ್ತಾ ಬಂದರೆ, ರೋಮನ್ನರು ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿಲ್ಲ ಅಂತ ನಾವು ನೋಡ್ತೀವಿ. ಗುಪ್ತಶಕೆ ಯಾವಾಗ ಆರಂಭ ಆಯಿತು? ಸಾಮಾನ್ಯ ಶಕ 320ರಲ್ಲಿ ಗುಪ್ತಶಕೆ ಆರಂಭ ಆಯಿತು ಅಂತ ನಾವೆಲ್ಲ ಅಧ್ಯಯನ ಮಾಡಿದ್ದೀವಿ, ಅದನ್ನು ತಿಳ್ಕೊಂಡಿದ್ದೀವಿ. ಮುಂದುವರೆದು ಶಿವಾಜಿ ಜೈಸಿಂಗ್ ನಡುವೆ ಒಪ್ಪಂದ, ಪುರಂದರ ಒಪ್ಪಂದ, ಆಮೇಲೆ ಡಚ್ಚರ ರಾಜಧಾನಿ ಪುಲಿಕಾಟ್, ಮಧ್ಯವರ್ತಿ. ಇಲ್ಲಿ ಮತ್ತೊಂದು ಸ್ವಲ್ಪ ಟ್ವಿಸ್ಟ್ ಆಗಿರುವ ಪ್ರಶ್ನೆ ಕೇಳಿದ್ದಾರೆ, ಮಧ್ಯವರ್ತಿಗಳಿಲ್ಲದೆ 50% ತೆರಿಗೆಯನ್ನು ಕಂದಾಯಕ್ಕೆ ಕೊಡುವಂಥ ಪದ್ಧತಿ ಯಾವುದು ಅಂತ ಸ್ವಲ್ಪ ಯೋಚನೆ ಮಾಡಿ ಉತ್ತರ ಬರಿಬೇಕಾಗತ್ತೆ, ರೈತವಾರಿ ಪದ್ಧತಿ ಅಂತ. ಇನ್ನು ಬಿಟ್ಟ ಸ್ಥಳವನ್ನು ತುಂಬಿರಿಯಲ್ಲಿ ಭಾಳ ಚಂದವಾದಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇದರಲ್ಲಿ ಇಲ್ಲಿ ಆದಿಲ್ ಶಾಹಿ ಮನೆತನದ ಸ್ಥಾಪಕ ಯೂಸಫ್ ಆದಿಲ್ ಶಾ ಇಲ್ಲಿ ಬರಿಬೇಕಾಗಿತ್ತು, ಬಟ್ ಏನೋ ಅನ್ಫಾರ್ಚುನೇಟ್ಲಿ ಮಿಸ್ ಆಗಿದೆ, ಅದು ಪ್ರಿಂಟು ಮಿಸ್ಟೇಕ್ ಆಗಿರ್ಬೋದು ಅನ್ಕೋತೀನಿ. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಕಾರ್ನವಾಲಿಸ್. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಕಾರ್ನವಾಲಿಸ್ ಅಲ್ಲ, ಲಾರ್ಡ್ ವೆಲ್ಲೆಸ್ಲಿ. ಇದು ಬಹಳ ಪ್ರಮುಖವಾದಂಥ ಒಂದು ಪ್ರಶ್ನೆ ಈ ಭಾಗದಲ್ಲಿ. ಏಸೂರನ್ನು ಕೊಟ್ಟರು ಈಸೂರನ್ನು ಕೊಡೆವು ಎಂಬುದು ಯಾವ ಚಳವಳಿಯ ಘೋಷಣೆ ಅಂತ. ಈಸೂರಿನ ಪ್ರಮುಖ ಘೋಷಣೆ ಯಾವುದು ಅಂತ ಪ್ರಶ್ನೆ ಇದೆ, ಗಟ್ಟಾಕಿದ್ದೀವಿ. ಏಸೂರು ಕೊಟ್ಟರು ಈಸೂರು ಕೊಡೆವು ಅಂತ. ಆದರೆ ಇದು ಯಾವ ಸಂದರ್ಭದಲ್ಲಿ ಹೇಳಿದ್ದು ಅಂತ ಕೇಳಿದರೆ, ಇದನ್ನು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಸಂದರ್ಭದಲ್ಲಿ ಗಾಂಧೀಜಿಯವರು ಹೇಳ್ತಾರೆ. ಅದನ್ನು ಚಾಚೂ ತಪ್ಪದೆ ಕರ್ನಾಟಕದವರು ಕೂಡ ಪಾಲಿಸ್ತಾರೆ. ಅತ್ಯಂತ ಉತ್ಕೃಷ್ಟವಾದ ರೀತಿಯಲ್ಲಿ ಈಸೂರಿನಲ್ಲಿ ಈ ಸ್ವಾತಂತ್ರ್ಯ ಹೋರಾಟದ ನೆನಪು ಮಾಸದ ಗಾಯದ ರೀತಿಯಲ್ಲಿ ನಿರಂತರವಾಗಿ ಅದು ಏನು ಮಾಡಿದೆ ಅಂತಂದರೆ ಪರಿಣಾಮವನ್ನು ಬೀರ್ತಾ ಬಂದಿದೆ ಅಂತ ನೋಡ್ತೀವಿ. ಏಸೂರನ್ನು ಕೊಟ್ಟರು ಈಸೂರನ್ನು ಕೊಡೆವು ಅನ್ನೋದು ಅಲ್ಲಿಗೆ ಕ್ವಿಟ್ ಇಂಡಿಯಾ ಚಳವಳಿಯ ಒಂದು ಭಾಗ ಅಂತ ನೋಡ್ತೀವಿ. ಇನ್ನು ಹೊಂದಿಸಿ ಬರೆಯಲ್ಲಿ ಮೊಹಮ್ಮದ್ ಗವಾನನಿಗೆ ಕೊಟ್ಟಂತಹ ಒಂದು ಚಾಯ್ಸನ್ನು ನಾವು ಗಮನಿಸಬೇಕು. ಎಷ್ಟು ಕ್ಲಿಷ್ಟ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಮಂಜಿರ್ ಉಲ್ ಇನ್ಶಾ ಆತನ ಒಂದು ಸಾಹಿತ್ಯ ಕೃತಿ, ಅದನ್ನು ನಾವು ಇಲ್ಲಿ ಗಮನಿಸ್ಕೊಂಡು ಏನು ಮಾಡಬೇಕು ಹೇಳಿ ಬರಿಬೇಕಾಗತ್ತೆ. ಒಂದು ಮಾರ್ಕ್ಸ್ನಲ್ಲಿ ಯಾವುದೇ ಟ್ವಿಸ್ಟನ್ನು ನೋಡೋದಿಲ್ಲ ನಾವು 3ನೇ ಪ್ರಶ್ನೆ ಪತ್ರಿಕೆಯಲ್ಲಿ. ಬಟ್ 2 ಅಂಕದಲ್ಲಿ ಭಾರಿ ಚಂದ ಪ್ರಶ್ನೆಗಳು. ಕಾನಿಷ್ಕ ಚೀನಾದಿಂದ ವಶಪಡಿಸಿಕೊಂಡ 2 ಪ್ರಾಂತ್ಯಗಳು, ಯಾರ್ಖಂಡ್, ಕೋತಾನ್, ಖಾಶ್ಗರ್. ಕಾಳಿದಾಸನ 2 ಮಹಾಕಾವ್ಯಗಳು ಯಾವ್ಯಾವುದು ಅಂತ ಕೇಳಿದ್ದಾರೆ. ಸಾಮಾನ್ಯವಾಗಿ ಕಾಳಿದಾಸನ ಕೃತಿಗಳನ್ನು ಕೇಳ್ತಾ ಇದ್ರು, ಇಲ್ಲಿ ಮಹಾಕಾವ್ಯಗಳನ್ನ ಕೇಳಿದ್ದಾರೆ. ರಘುವಂಶ ಮತ್ತು ಕುಮಾರ ಸಂಭವವನ್ನು ಬರೀಬೇಕು. ಚೋಳರ 2 ರಾಜಧಾನಿಗಳು, ಗುಪ್ತರ 2 ರಾಜಧಾನಿ ಗೊತ್ತು ನಮಗೆ. ಚೋಳರ 2 ರಾಜಧಾನಿಗಳು ಯಾವ್ಯಾವುದು ಅಂತ ಕೇಳಿದರೆ ಅಲ್ಲಿ ತಾಂಜಾವೂರು, ಗಂಗೈಕೊಂಡ ಚೋಳಪುರಮ್ಮನ್ನು ನಾವು ಬರಿಬೇಕಾಗತ್ತೆ. ಶಿವಪ್ಪ ನಾಯಕನ ಶಿಸ್ತಿನಲ್ಲಿ ಬರುವಂಥ ಪ್ರಕಾರಗಳನ್ನು ಹೆಸರಿಸಬೇಕಾಗತ್ತೆ. ಉತ್ತಮ, ಮಧ್ಯಮ, ಅಧಮ, ಅಧಮಾಧಮ, ಈ ಥರ ಏನು ವಿವರಿಸಿ ವಿಂಗಡಣೆ ಮಾಡಿದ ಶಿವಪ್ಪ ನಾಯಕ, ಅದನ್ನು ನಾವು ಬರೀಬೇಕಾಗತ್ತೆ. ಚಾರ್ಲ್ಸ್ ವುಡ್ ವರದಿಯ ಪ್ರಕಾರ ಭಾರತದಲ್ಲಿ ಸ್ಥಾಪನೆಯಾದ 2 ವಿಶ್ವವಿದ್ಯಾಲಯಗಳನ್ನು ಹೆಸರಿಸಿ. ಇದು ಕೂಡ ಸ್ವಲ್ಪ ಗಂಭೀರವಾದಂಥ ಪ್ರಶ್ನೆ. ಚಾರ್ಲ್ಸ್ ವುಡ್ ವರದಿಯ ಪ್ರಕಾರ ಲಂಡನ್ ವಿಶ್ವವಿದ್ಯಾಲಯದ ಮಾದರಿಯಲ್ಲಿ ಭಾರತದಲ್ಲಿ ಕಲ್ಕತ್ತಾ, ಮುಂಬೈ, ಮದ್ರಾಸ್ಗಳಲ್ಲಿ ವಿಶ್ವವಿದ್ಯಾಲಯ ಸ್ಥಾಪನೆ ಆಯಿತು ಅಂತ ನೋಡ್ತೀವಿ. ಸರ್ ಎಂ ವಿಶ್ವೇಶ್ವರಯ್ಯನವರು ರಚಿಸಿದ 2 ಕೃತಿಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಅದರಲ್ಲಿ ನಾವು ಅವರ ಕೃತಿಗಳನ್ನು ಬರೀಬೇಕಾಗತ್ತೆ. 2 ವೃತ್ತಪತ್ರಿಕೆಗಳು, ಇವುಗಳ ಬಗ್ಗೆ ಕೂಡ ಪ್ರಶ್ನೆ ಇದೆ. ಕರ್ನಾಟಕದ ಏಕೀಕರಣದಲ್ಲಿ ಸಂಯುಕ್ತ ಕರ್ನಾಟಕ ಮತ್ತು ಕರ್ನಾಟಕ ವೃತ್ತ ಪತ್ರಿಕೆಗಳು. 5 ಮಾರ್ಕ್ಸ್ನಲ್ಲಿ ಸಿಂಧು ನಾಗರಿಕತೆಯ ನಗರ ಯೋಜನೆಯನ್ನು ಸೇರಿಸಿದ್ದಾರೆ. ಹೊಯ್ಸಳ ವಾಸ್ತುಶಿಲ್ಪ ಶೈಲಿ, ಅಕ್ಬರ್ನ ಧಾರ್ಮಿಕ ಮತ್ತು ರಜಪೂತ್ ನೀತಿ, ಶಂಕರರ ಜೀವನ ಮತ್ತು ಬೋಧನೆ. ಇನ್ನು 10 ಅಂಕದ ಪ್ರಶ್ನೆಗಳಲ್ಲಿ ಬುದ್ಧನ ಜೀವನ ಮತ್ತು ಬೋಧನೆ, ಅಲಾವುದ್ದೀನ್ ಖಿಲ್ಜಿಯ ಸೈನಿಕ ಸಾಧನೆ, ಭಾರತದಲ್ಲಿ ಬ್ರಿಟಿಷ್ ಸಾರ್ವಭೌಮತ್ವ ಸ್ಥಾಪನೆಯಲ್ಲಿ ಕರ್ನಾಟಕ ಯುದ್ಧದ ಮಹತ್ವ. ಇದು ಭಾಳ ಟ್ವಿಸ್ಟ್ ಆಗಿರುವಂಥ ಪ್ರಶ್ನೆ. ಕರ್ನಾಟಕ ಯುದ್ಧಗಳೇ ನಮ್ಮ ಮಕ್ಕಳಿಗೆ ಸ್ವಲ್ಪ ಕಠಿಣ ಅನ್ನುವ ವಿಷಯ ಆದರೂ ಕೂಡ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಸ್ಥಾಪನೆ ಹಿನ್ನೆಲೆಯಲ್ಲಿ ಕರ್ನಾಟಕ ಯುದ್ಧ ಭಾಳ ಮಹತ್ವದ್ದು. ಇನ್ನು 2ನೇ ತರಾಯಿನ ಕದನ, JVP ಸಮಿತಿ, ಅಶೋಕನ ಪಟ್ಟಾಭಿಷೇಕ, ಮಂಗಳೂರು ಒಪ್ಪಂದ ಸುಲಭವಾಗಿದೆ. ಹಾಗೆಯೇ
ಮ್ಯಾಪ್ ವರ್ಕಲ್ಲಿ ಮತ್ತು 5 ಪ್ಲೇಸ್ಗಳನ್ನು ಕೊಟ್ಟಿದ್ದಾರೆ. ಎಲ್ಲವನ್ನು ನಾವು ಬಿಡಿಸಬೇಕು. ಸಾಮಾನ್ಯವಾಗಿ ಕರ್ನಾಟಕದಿಂದ ಒಂದು ಪ್ರದೇಶವನ್ನು ಕೇಳ್ತಾರೆ. ಪಾಟಲಿಪುತ್ರ, ಆಗ್ರಾ, ಹಂಪಿ, ಮೀರತ್ ಮತ್ತು ಬಾಂಬೆಯನ್ನು ಕೇಳಿದ್ದಾರೆ. ದೃಷ್ಟಿ ವಿಕಲಚೇತನರಿಗೆ ಕೃಷ್ಣದೇವರಾಯನ ಸಾಧನೆಗಳ ಬಗ್ಗೆ ಒಂದು ವಿವರಣೆ ನೀಡಿ ಅನ್ನುವ ಪ್ರಶ್ನೆಯನ್ನು ಕೇಳಿದ್ದಾರೆ. ಹೀಗೆ ನಾವು 3 ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ದೀವಿ. ಇಲಾಖೆ ಬಿಡುಗಡೆ ಮಾಡಿದ 3 ಪ್ರಶ್ನೆ ಪತ್ರಿಕೆಗಳು ಏನೆಲ್ಲ ಬದಲಾವಣೆಯಾಗಿದೆ ಅನ್ನೋದನ್ನು ಕೂಡ ನೋಡಿದ್ದೀವಿ. ಇವುಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಬೇಕು. ಟೋಟಲ್ ಆಗಿ ಈ ಪ್ರಶ್ನೆ ಪತ್ರಿಕೆಗಳು ಹೇಳುವುದು ಇಷ್ಟೇ: ನೀವು ಪುಸ್ತಕವನ್ನು ತೆರೆದು ನೋಡಬೇಕು, ಪುಸ್ತಕವನ್ನು ಓದಬೇಕು, ಆವಾಗಲಷ್ಟೇ ನಿಮಗೆ ಪೂರ್ಣ ಅಂಕಗಳು ಸಿಗೋದಕ್ಕೆ ಸಾಧ್ಯ ಅಂತ. ಇವಿಷ್ಟಾಗಿತ್ತು ಇವತ್ತಿನ ಒಂದು ವಿಡಿಯೋ. ಬದಲಾದಂತಹ ಪಠ್ಯ ಪುಸ್ತಕ ಅಲ್ಲ, ಬದಲಾದಂತಹ ಒಂದು ಪ್ರಶ್ನೆ ಪತ್ರಿಕೆಯ ರಚನೆ ಮತ್ತು ಏನೆಲ್ಲ ಬದಲಾವಣೆ ಅನ್ನೋದನ್ನು ನಾವು ನೋಡಿದ್ದೀವಿ. ಇವುಗಳಿಗೆ ಅನುಗುಣವಾಗಿ ನಾವು ಅಧ್ಯಯನವನ್ನು ಮಾಡಿದ್ದೇ ಆದಲ್ಲಿ ಪೂರ್ಣ ಅಂಕಗಳು ದೊರೆಯುವುದರಲ್ಲಿ ಅನುಮಾನ ಇಲ್ಲ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ, ಚೆನ್ನಾಗಿ ಅಧ್ಯಯನ ಮಾಡಿ ಅಂತ ಹೇಳ್ತಾ ನಾವು ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.